ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ತಮ್ಮ ಮುಂದೆ ಇದ್ದೇನೆ. ಈ ದಿನ ಎತ್ತಿನ ವೃಷಣಗಳನ್ನು ಹಿಂಬಾಲಿಸಿದ ನರಿಯ ಕಥೆಯನ್ನು ನೋಡೋಣ. ಈ ಕತೆ ಅಸ್ಥಿರವಾದದ್ದನ್ನು ಹಿಂಬಾಲಿಸುವುದರಿಂದ ಯಾವುದೇ ತರಹದ ಲಾಭ ನಮಗೆ ಸಿಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳುತ್ತೆ. ಒಂದು ಪ್ರದೇಶದಲ್ಲಿ ತೀಕ್ಷ್ಣ ವಿಷಾಣ ಅನ್ನುವಂಥದ್ದು ಒಂದು ಎತ್ತು ಇತ್ತು. ಅತ್ಯಂತ ಉತ್ಸಾಹಭರಿತವಾದಂತಹ ಎತ್ತು ಸಾಮಾನ್ಯವಾಗಿ ಅದು ಗುಂಪಿನಿಂದ ತಪ್ಪಿಸಿಕೊಂಡು ಏಕಾಂಗಿಯಾಗಿ ನದಿಗಳ ದಡಗಳನ್ನು ತನ್ನ ಕೊಂಬಿನಿಂದ ತಿವಿಯುತ್ತಾ ಹಸಿರು ಹುಲ್ಲನ್ನು ಭಾಳ ಚೆನ್ನಾಗಿ ತಿನ್ನುತ್ತಾ ಅತ್ಯಂತ ದಷ್ಟಪುಷ್ಟವಾಗಿ ಬೆಳೆದು ಸ್ವತಂತ್ರವಾಗಿ ಒಂದೇ ಏಕಾಂಗಿಯಾಗಿ ಚಲಿಸ್ತಾ ಇತ್ತು. ಹಾಗೆ ಚಲಿಸ್ತಾ ಇದ್ದಂತಹ ಎತ್ತು ಒಂದು ಸಾರಿ ನೀರು ಕುಡಿಯೋದಕ್ಕಾಗಿ ಒಂದು ನದಿಯ ದಡದ ಹತ್ತಿರ ಬಂತು. ಆ ನದಿಯ ದಡದ ಹತ್ತಿರ ಬಂದಾಗ ಅಲ್ಲಿ 2 ನರಿಗಳು ವಾಸವಾಗಿತ್ತು. ನರಿಯ ಹೆಸರು ಪ್ರಲೋಭಕ ಅಂತ ಹೇಳಿ. ಅದು ತನ್ನ ಹೆಂಡತಿ ಸಮೇತ ನದಿಯ ತೀರದಲ್ಲಿ ವಾಸವಾಗಿತ್ತು. ಅಲ್ಲಿ ನೀರು ಕುಡಿಯೋದಕ್ಕೆ ಬರುವಂಥ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು, ಇಲಿಗಳನ್ನು ಹಿಡಿದು ತನ್ನ ಜೀವನವನ್ನು ನಿರ್ವಹಿಸ್ತಿತ್ತು. ಹಾಗೆ ನರಿ ದಂಪತಿಗಳು ಅಲ್ಲಿ ಕುಳಿತಿದ್ದಾಗ ಅದೇ ಸಮಯಕ್ಕೆ ಎತ್ತು ನೀರು ಕುಡಿಯೋದಕ್ಕೆ ಅಂತ ಬಂತು. ಹಾಗೆ ಬಂದಂತಹ ಎತ್ತಿನ ವೃಷಣಗಳನ್ನು, ಎತ್ತಿನ ತೊರಡನ್ನು ಹೆಣ್ಣು ನರಿ ನೋಡಿ ಅದು ತನ್ನ ಗಂಡು ನರಿಗೆ ಹೇಳಿತು, ನೋಡು, ಆ ಎತ್ತಿನ ಮಾಂಸಪಿಂಡಗಳು ಒಂದು ಸಣ್ಣ ಪೆಟ್ಟಿಗೆ ಬಿದ್ದು ಹೋಗುವ ಹಾಗಿದೆ. ಈಗಾಗಲೇ ಅದು ಜೋತಾಡ್ತಾ ಇದೆ, ಯಾವ ಕ್ಷಣ ಬೇಕಾದರೂ ಬಿದ್ದು ಹೋಗಿಬಿಡಬಹುದು. ಹಾಗಾಗಿ ನೀನು ಅದನ್ನು ಹಿಂಬಾಲಿಸಿಕೊಂಡು ಹೋಗು, ಅವು ಬಿದ್ದ ತಕ್ಷಣ ಅದನ್ನು ತಗೊಂಡ್ಬಿಡ ಬರುತ್ತೆ ಅಂತ ಹೇಳಿತು. ಹಾಗೆ ಹೇಳಿದ ತಕ್ಷಣ ಗಂಡು ನರಿ ಹೇಳಿತು, ಇಲ್ಲ, ಹಾಗೆ ಅದರ ಹಿಂದೆ ಹೋಗೋದರಲ್ಲಿ ಯಾವುದೇ ತರಹದ ಲಾಭ ಇಲ್ಲ. ಒಂದು ವೇಳೆ ನಾನು ಅದರ ಹಿಂದೆ ಹೀಗೆ ಹೋಗಿಬಿಟ್ರೆ ಅದು ಯಾವಾಗ ಬೀಳುತ್ತೋ ಅನ್ನೋದು ನಿಶ್ಚಯವಾಗಿಲ್ಲ. ಹಾಗೆ ನಾನು ಅದರ ಹಿಂದೆ ಹೋದರೆ ಇಲ್ಲಿ ಈ ಸ್ಥಳವನ್ನು ಮತ್ತೆ ಬೇರೆ ಯಾರಾದರೂ ಬಂದು ಆಕ್ರಮಿಸಿಕೊಂಡು ಬಿಡ್ಬೋದು. ಅದಲ್ಲದೆ ನಿನ್ನನ್ನು ಬಿಟ್ಟು ಆ ಎತ್ತಿನ ಹಿಂದೆ ಸುತ್ತಬೇಕಾಗತ್ತೆ. ನಾವು ಇಲ್ಲಿ ಚೆನ್ನಾಗಿದ್ದೀವಿ, ಸಹಜವಾಗಿ ಇದು ಇಲಿ ಬರುವಂತಹ ದಾರಿಯಾಗಿರೋದರಿಂದ ಬಂದಂತಹ ಇಲಿಗಳನ್ನೇ ತಿಂದು ಆರಾಮಾಗಿ ಸುಖವಾಗಿ ನಾವು ಬದುಕಬಹುದು. ಹಾಗಾಗಿ ಆ ಎತ್ತಿನ ಹಿಂದೆ ಹೋಗೋದು ಬೇಡ ಅಂತ ಗಂಡು ನರಿ ಹೆಣ್ಣು ನರಿಗೆ ಸಮಾಧಾನವನ್ನು ಮಾಡಿತು. ಹಾಗೆ ಮಾಡಿದಾಗ ಹೆಣ್ಣು ನರಿ ಸ್ವಲ್ಪ ಕೋಪಗೊಂಡು ಅದು ಹೇಳಿತು, ಅತ್ಯಂತ ಬುದ್ಧಿವಂತರು, ಅತ್ಯಂತ ತೀಕ್ಷ್ಣಮತಿಗಳು ಇದ್ದಿದ್ದರಲ್ಲಿಯೇ ಸಮಾಧಾನಗೊಳ್ಳೋದಿಲ್ಲ. ಚಿಕ್ಕ ಹಳ್ಳ ಒಂದು ಸ್ವಲ್ಪ ಮಳೆಯಾದ ತಕ್ಷಣ ತುಂಬಿಕೊಂಡು ಬಿಡುತ್ತೆ ಹೇಗೋ ಹಾಗೆ ಅಶಕ್ತರು ಇದ್ದಿದ್ದರಲ್ಲಿಯೇ ತೃಪ್ತಿ ಹೊಂದಿ ಇರುವುದರಲ್ಲಿಯೇ ಇದ್ದ ರೀತಿಯಲ್ಲಿಯೇ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ. ಚತುರರು, ಉಪಾಯ ಬಲ್ಲವರು ಮತ್ತು ಸಾಮರ್ಥ್ಯವುಳ್ಳವರು ಇಲ್ಲದನ್ನು ಹುಡುಕಿ ತಮ್ಮದಾಗಿಸಿಕೊಂಡು ವೈಭವಯುತವಾದಂತಹ ಜೀವನವನ್ನು ಮಾಡ್ತಾರೆ. ಪುರುಷನಾದವನು ಹಾಗೆ ಉತ್ಸಾಹಿಯಾಗಿರಬೇಕು. ಹಾಗೆ ಉತ್ಸಾಹಿಯಾಗಿದ್ದಾಗ ಹೊಸದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀನು ಹೇಳಿ, ಹಾಗಾಗಿ ಅದರ ಹಿಂದೆ ಹೋಗೋದಕ್ಕೆ ನೀನು ಹಿಂಜರಿತಾ ಇದೆಯಾ? ಅದು ಬೀಳೋದಿಲ್ಲ ಅನ್ನುವಂತಹ ಅನುಮಾನ ಪಟ್ಟರೆ ಯಾವುದೇ ಕೆಲಸ ಆಗೋದಿಲ್ಲ. ಮಾಡೋದಕ್ಕಿಂತ ಪೂರ್ವದಲ್ಲಿ ಯಾವ ಕೆಲಸದ ಬಗ್ಗೆಯೂ ಅನುಮಾನಿಸಬಾರದು. ಒಂದೇ ಭಾವದಿಂದ ಅತ್ಯಂತ ಉತ್ಸಾಹದಿಂದ ಆ ಕೆಲಸವನ್ನು ನಾವು ಮಾಡಿದರೆ ಅದು ಸಹಜವಾಗಿ ನಮ್ಮದಾಗುತ್ತೆ. ಹಾಗಾಗಿ ನೀನು ಏನೇ ಆಗಲಿ ಆ ಎತ್ತನ್ನು ಹಿಂಬಾಲಿಸಿ ಅದರ ಮಾಂಸಪಿಂಡಗಳು ಬಿದ್ದಾಗ ನನಗೆ ಅದನ್ನು ತಂದು ಕೊಡಬೇಕು ಅಂತ ಹಠ ಹಿಡಿತು. ಹಾಗೆ ಹಠ ಹಿಡಿದ ತಕ್ಷಣ ಸರಿ ಹಾಕಿದ್ರೆ ಅಂತ ಹೇಳಿ ಆ ನರಿ ಅದನ್ನು ತನ್ನ ಜೊತೆಗೆ ಕರೆದುಕೊಂಡು ಆ ಎತ್ತನ್ನು ಹಿಂಬಾಲಿಸ್ತಾ ಹೋಯಿತು. ಹೀಗೆ ಹಿಂಬಾಲಿಸ್ತಾ ಹೋಯಿತು. ಅದರ ತರಡುಗಳೇನು ಕೆಳಗಡೆ ಬೀಳಲೇ ಇಲ್ಲ. ಅದು ಹಿಂಬಾಲಿಸ್ತಾ ಸರಿಸುಮಾರು 10-12 ವರ್ಷಗಳು ಕಳೆದು ಹೋಯಿತು. ಅಷ್ಟು ವರ್ಷ ಕಳೆದ ಆದ ಮೇಲೆ ಆ ನರಿ ಹೇಳಿತು ಹೆಣ್ಣು ನರಿಗೆ, ನೋಡು, ಇಷ್ಟು ದಿನಗಳಲ್ಲಿ ಅದು ನಮ್ಮ ಕೈಗೆ ಸಿಗಲಿಲ್ಲ. ಹಾಗಾಗಿ ಈ ಅಸ್ಥಿರವಾದದ್ದನ್ನು ನಾವು ಬೆನ್ನು ಹತ್ತಿದರೆ ಅದು ಸಹಜವಾಗಿ ಸಿಗೋದಿಲ್ಲ. ಅಲ್ಲದೇ ಸ್ಥಿರವಾದದ್ದು ನಮ್ಮದಾಗಿದ್ದು ಸಹಿತ ನಾವು ಕಳೆದುಕೊಳ್ಳುತ್ತೇವೆ. ಇಷ್ಟು ದಿನಗಳ ಕಾಲ ಅದರ ಹಿಂದೆ ಬೆನ್ನತ್ತಿ ಎಲ್ಲ ಸಮಯವನ್ನು, ಎಲ್ಲ ಸುಖವನ್ನು ನಾವು ಹಾಳು ಮಾಡ್ಕೊಂಡು ಬಿಟ್ವಿ ಅಂತ ಹೇಳಿ ಅದರ ಹಿಂಬಾಲಿಸುವುದನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕರೆದುಕೊಂಡು ಮತ್ತೆ ಸ್ವಸ್ಥಾನಕ್ಕೆ ನರಿ ವಾಪಸ್ ಬಂತು. ಹೀಗೆ ಅಸ್ಥಿರವಾದದರ ಹಿಂದೆ ನಾವು ಹೋದರೆ ಅದು ಸಹಜವಾಗಿ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇಲ್ಲ. ಅದರ ಹಿಂದೆ ಸುತ್ತಾಡೋ ಅಷ್ಟೊತ್ತಿಗೆ ಸ್ಥಿರವಾದದ್ದು ನಮ್ಮದೇ ಆಗಿರುವಂಥದ್ದನ್ನು ನಾವು ಕಳೆದುಕೊಂಡು ಬಿಡುವಂತಹ ಸಂಭವ ಇರುತ್ತೆ ಅನ್ನುವಂಥದ್ದನ್ನು ಈ ಕಥಾಭಾಗ ಹೇಳುತ್ತೆ. ಇನ್ನೂ ತನಕ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಆ ಮೂಲಕ ನನಗೆ ಪ್ರೋತ್ಸಾಹಿಸಬೇಕು ಅಂತ ನೆನೆಸ್ಕೊಳ್ತಾ ಈ ಕಥೆಯನ್ನು ನಾನು ಇಲ್ಲಿಗೆ ಪೂರ್ಣಗೊಳಿಸ್ತೇನೆ. ಧನ್ಯವಾದಗಳು.